ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಒಟ್ಟು 48 ಪುಟಗಳಲ್ಲಿ ನ್ಯಾಯ್ ಪತ್ರ ಹೆಸರಿನ ಧ್ಯೇಯ ವಾಕ್ಯದೊಂದಿಗೆ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಒಟ್ಟು 25 ಗ್ಯಾರಂಟಿಗಳನ್ನು ಇಡೀ ದೇಶಕ್ಕೆ ಕಾಂಗ್ರೆಸ್ ಘೋಷಣೆ ಮಾಡಿದೆ. 25 ಗ್ಯಾರಂಟಿ. ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಹೇಗೋ ಇಡೀ ದೇಶಕ್ಕೆ ಅಂತ ಬಂದಾಗ ಬೇರೆ ಬೇರೆ ವಿಚಾರಗಳನ್ನು ಆಧರಿಸಿ, ಬೇರೆ ಬೇರೆ ವಲಯಗಳನ್ನು ಆಧರಿಸಿ, ಬೇರೆ ರೀತಿಯ ಅಭಿವೃದ್ಧಿಯನ್ನು ಆಧರಿಸಿ 25 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ. ಈಗಾಗಲೇ ಯುವ ನ್ಯಾಯ್, ನಾರಿ ನ್ಯಾಯ್, ಕಿಸಾನ್ ನ್ಯಾಯ್, ಶ್ರಮಿಕ್ ನ್ಯಾಯ್, ಹಿಸ್ಸೇದಾರಿ ನ್ಯಾಯನ್ನು ಘೋಷಣೆ ಮಾಡಿದೆ. ಜೊತೆಗೆ ಈ ಬಾರಿ ಪ್ರಣಾಳಿಕೆಯಲ್ಲಿ 5 ವಲಯಗಳನ್ನೇ ಪ್ರಮುಖವಾಗಿ ಕೇಂದ್ರೀಕರಿಸಲಾಗಿದೆ. ನರೇಗಾ ಕಾರ್ಮಿಕರಿಗೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ 400 ರೂಪಾಯಿ ಒಂದು ದಿನಕ್ಕೆ ಕನಿಷ್ಠ ವೇತನ ಕೊಡ್ತೀವಿ ಅಂತ ಕೂಡ ಕಾಂಗ್ರೆಸ್ ಅನೌನ್ಸ್ ಮಾಡಿಕೊಂಡಿದೆ. ಯುವ ಜನರಿಗೆ ಉದ್ಯೋಗದ ಜೊತೆಗೆ 1 ಲಕ್ಷ ರೂಪಾಯಿಗಳ ಸ್ಟೈಫಂಡ್ ಕೊಡ್ತೀವಿ. ಮಹಿಳೆಯರಿಗೆ 1 ಲಕ್ಷದವರೆಗೂ ಮಹಾಲಕ್ಷ್ಮಿ ಯೋಜನೆಯನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಕಾಂಗ್ರೆಸ್ ಹೇಳಿದೆ. ಜೊತೆಗೆ ದೇಶಾದ್ಯಂತ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಗಣತಿ ಭರವಸೆಯನ್ನು ಕೊಟ್ಟಿದೆ. MSP ರದ್ದು ಮಾಡ್ತೀವಿ ನಾವು. ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ ಏನು ರೈತ ವಲಯ ಆಗ್ರಹಿಸ್ತಾ ಇದೆಯೋ, ನಮಗೆ ಈ MSP ಬೇಡ, ಇದು ಸರಿ ಇಲ್ಲ, ಈ MSP ಅವರು ಕೊಡ್ತಾ ಇರೋದು, ನಮಗೆ ಸ್ವಾಮಿನಾಥನ್ ವರದಿ ಆಧಾರಿತ MSP ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಈ ಒಂದು ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೀವಿ ಅಂತ ಒಂದು ಕಡೆ ಕಾಂಗ್ರೆಸ್ ಹೇಳಿದೆ. ಹಾಗೆಯೇ ಚುನಾವಣಾ ಬಾಂಡ್, ಎಲೆಕ್ಟ್ರೋಲ್ ಬಾಂಡ್ ಇದೆಯಲ್ಲ, ಇಲ್ಲಿ ಅಕ್ರಮ ಆಯ್ತಲ್ಲ, ಹೆದರಿಸಿ ಬೆದರಿಸಿ ಕೂಡ ಹಣ ವಸೂಲಿ ಮಾಡಲಾಗಿದೆ, ಕಿಕ್ ಬ್ಯಾಕ್ ನಡೆದಿದೆ, ಅಸಂವಿಧಾನಿಕ ಕ್ರಮ ಅಂತ ಒಂದು ಕಡೆ ಸುಪ್ರೀಂ ಕೋರ್ಟೇ ಹೇಳಿದೆಯಲ್ಲ, ಈ ಚುನಾವಣಾ ಬಾಂಡ್ಗಳ ಅಕ್ರಮದ ಆರೋಪದ ಸಮಗ್ರ ತನಿಖೆ ಮಾಡಿಸ್ತೀವಿ ಅಂತ ಕೂಡ ಕಾಂಗ್ರೆಸ್ ತಿಳಿಸಿದೆ. ಇನ್ನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನೀಡಿರ್ತಕ್ಕಂಥ 25 ಗ್ಯಾರಂಟಿಗಳನ್ನು ಗಮನಿಸಿದ್ರೆ ಏನು ಗ್ಯಾರಂಟಿ ಕೊಟ್ಟಿದೆ ಕಾಂಗ್ರೆಸ್ ಅಂತ ನೋಡಿದ್ರೆ, ಯುವ ಜನರಿಗೆ ಉದ್ಯೋಗದ ಜೊತೆಗೆ 1 ಲಕ್ಷ ರೂಪಾಯಿಗಳ ಸ್ಟೈಫಂಡ್ ಕೊಡ್ತೀವಿ. ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿ. ಯುವ ನ್ಯಾಯ್, ನಾರಿ ನ್ಯಾಯ್, ಕಿಸಾನ್ ನ್ಯಾಯ್, ಶ್ರಮಿಕ್ ನ್ಯಾಯ್, ಹಿಸ್ಸೇದಾರಿ ನ್ಯಾಯನ್ನು ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿದೆ ಒಂದು ಕಡೆ. ಇನ್ನೊಂದು ಕಡೆ ನರೇಗಾ ಕಾರ್ಮಿಕರಿಗೆ 400 ರೂಪಾಯಿ ಕನಿಷ್ಠ ವೇತನ ಒಂದು ದಿನಕ್ಕೆ. ಅಲ್ಪಸಂಖ್ಯಾತರ ರಕ್ಷಣೆಗೊಂದು ಹೊಸ ಕಾನೂನು. SC ST OBCಗಳಿಗೆ 50% ಮೀಸಲಾತಿ. ಪಬ್ಲಿಕ್ ಶಾಲೆಗಳಲ್ಲಿ ವಿಶೇಷ ಶುಲ್ಕವನ್ನು ರದ್ದು ಮಾಡ್ತೀವಿ ಅಂತ. 12ನೇ ತರಗತಿಯವರೆಗೆ ಮಧ್ಯಾಹ್ನದ ಬಿಸಿಯೂಟದ ವಿಸ್ತರಣೆ. ರಾಜ್ಯಗಳೊಂದಿಗೆ ಚರ್ಚೆ ಮಾಡಿ NEP ಬದಲಾವಣೆಯನ್ನು ಕೂಡ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ. ಪ್ರಮುಖ ಭರವಸೆಗಳು ಅಂತ ನೋಡಿದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಜಾತಿಗಣತಿಯ ಭರವಸೆ ಇದೆ. ಸ್ವಾಮಿನಾಥನ್ ಆಯೋಗದ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲೆಕ್ಟ್ರೋಲ್ ಬಾಂಡ್ನ ತನಿಖೆ, ಅಗ್ನಿಪಥ್ ಯೋಜನೆ ರದ್ದು ಮಾಡ್ತೀವಿ. ಅನೇಕರಿಗೆ ಯೋಜನೆ ರದ್ದು ಮಾಡಿದ್ರೆ ಅನೇಕರಿಗೆ ಸೈನ್ಯದಲ್ಲಿ ಉದ್ಯೋಗ ಸಿಗುತ್ತೆ. ಇವರು 4 ವರ್ಷ ಅಂತ ಮಾಡಿ 25% ಅಂತ ಮಾಡಿ ಎಷ್ಟೊಂದು ಜನ ಸೈನಿಕರಾಗಬೇಕು ಅಂತ ಅಂದುಕೊಂಡಿದ್ದವರ ಕನಸು ಕಮರಿ ಹೋಗಿದೆ. ಇದನ್ನು ನಾವು ಆಚೆ ಹಾಕಿ, ಯೋಜನೆನ ಆಚೆ ಹಾಕಿ ದೊಡ್ಡ ಮಟ್ಟದಲ್ಲಿ ನೇಮಕಾತಿ ಶುರು ಮಾಡ್ತೀವಿ. ಜೊತೆಗೆ ಪಕ್ಷಾಂತರ ಮಾಡ್ತಾರಲ್ಲ, ಗೆಲ್ಲೋದೊಂದು ಚಿಹ್ನೆ ಮೇಲೆ ಸೇರ್ಕೊಳ್ಳೋದು ಇನ್ನೊಂದು ಪಾರ್ಟಿಗೆ, ಇಂತಹವರನ್ನು ಅನರ್ಹಗೊಳಿಸುವಂಥ ಗ್ಯಾರಂಟಿ ಕೂಡ ಕೊಡ್ತೀವಿ. ನ್ಯಾಯಮೂರ್ತಿಗಳು ನೇಮಕ ಮಾಡಬೇಕು ಅಂಥೇಳಿ ಮನಸ್ಸಿಗೆ ಬಂದಂಗೆ ಕಾನೂನು ಮಾಡ್ಕೊಂಡಿದ್ದಾರಲ್ಲ, ಇದೆಲ್ಲವನ್ನು ತೆಗೆದು NJC ನಾವು ಜಾರಿ ಮಾಡ್ತೀವಿ. ದೇಶ ಬಿಟ್ಟು ಪರಾರಿಯಾಗಿದ್ದಾರಲ್ಲ, ಇಂಥವರ ಬಗ್ಗೆ ತನಿಖೆ ಮಾಡಿಸ್ತೀವಿ. ವೈಯಕ್ತಿಕ ಕಾನೂನು ಸುಧಾರಣೆಗೆ ಉತ್ತೇಜನ ಕೊಡ್ತೀವಿ. ಮಣಿಪುರ ಸರ್ಕಾರವನ್ನು ವಜಾಗೊಳಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದೆ. 25 गारंटी निकलते हैं. हर 25 गारंटी ने किसी ना किसी को लाभ मिलने का इसके अंतर्गत यहाँ पर हमारे मैनिफेस्टो के जोड़ते हुए आए हैं, वो भी हमने इसका उल्लेख किया है. मैं कुछ बातें आपके सामने रखना चाहता हूँ. खासकर युवा न्याय के तहत हर शिक्षित युवा की पहली नौकरी अप्रेंटिसशिप के साथ पक्की हो जाए, ऐसी एक गारंटी हम दे रहे हैं. और उसके लिए हम 1 लाख रुपए, उसके लिए हम एक अप्रेंटिसशिप कोर्स करने वालों को खर्च करेंगे. और इससे ये फायदा होगा, किसी ना किसी से उसको पक्की नौकरी मिलेगी, क्योंकि ये स्किल डेवलपमेंट के तहत और बहुत से इंडस्ट्रीज में इनको काम मिलेगा. नारी न्याय के तहत गरीब परिवार की महिला को सालाना